ಮಧ್ಯಪ್ರಾಚ್ಯದಲ್ಲಿ ನಡೆದಿರುವಂಥ ಯುದ್ಧ ಕೊಡಗು ಜಿಲ್ಲೆಯ ಪ್ರವಾಸೋದ್ಯಮದ ಮೇಲೂ ಪರಿಣಾಮ ಬೀರುವಂಥದ್ದು. ನಾವು ಈಗ ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜಸೀಟಲ್ಲಿದ್ದೀವಿ. ಇಲ್ಲಿ ಸಾಕಷ್ಟು ಪ್ರವಾಸಿಗರು ಕಿಕ್ಕಿರಿದು ಸೇರ್ತಾರೆ. ಆದರೆ ಇವತ್ತು ನೋಡಿ ಇಲ್ಲಿ ಅಲ್ಲೊಬ್ಬರು ಇಲ್ಲೊಬ್ಬರು ಪ್ರವಾಸಿಗರು ಮಾತ್ರ ಕಾಣ್ತಾ ಇರುವಂಥದ್ದು. ಯಾಕೆಂದರೆ ಇಲ್ಲಿ ಸಂಜೆ ಇರಲಿ ಬೆಳಿಗ್ಗೆ ಇರಲಿ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬಂದು ಇಲ್ಲಿ ಪ್ರಕೃತಿ ಸೌಂದರ್ಯವನ್ನು ವೀಕ್ಷಣೆ ಮಾಡಿ ಹೋಗುವಂಥದ್ದು. ಆದರೆ ಸಾಕಷ್ಟು ಕಡಿಮೆ, ಅಂದರೆ ಕಳೆದ ಒಂದು ವಾರದಿಂದ ಇಳಿಮುಖವಾಗ್ತಾ ಬರ್ತಾ ಇದೆ. ಇತ್ತೀಚೆಗೆ ಪ್ರವಾಸಿಗರು ಬರ್ತಾನೆ ಇಲ್ಲ. ಅಂದರೆ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಗ್ಯಾಸ್ ಸಮಸ್ಯೆ. ಗ್ಯಾಸ್ ಇಲ್ಲ ಅಂತ ಹೇಳಿ ಎಲ್ಲರಿಗೆ ಎಲ್ಲ ಹೋಟೆಲ್ಗಳಲ್ಲಿ ಊಟ ಸಿಗ್ತಾ ಇಲ್ಲ ಸರಿಯಾಗಿ, ಅವರಿಗೆ ಬೇಕಾದಂಥ ತಿಂಡಿ ತಿನಿಸುಗಳು ಸಿಗ್ತಾ ಇಲ್ಲ. ಸಾಕಷ್ಟು ಹೋಟೆಲ್ಗಳು ಈಗಾಗಲೇ ಬಾಗಿಲು ಬಂದಾಗಿದೆ. ಆದ್ದರಿಂದ ಬರುವವರ ಸಂಖ್ಯೆ ಕಡಿಮೆ. ಪ್ರವಾಸಿಗರು ಬರುವವರ ಸಂಖ್ಯೆ ಕಡಿಮೆ ಆಗ್ತಿದ್ದಂಗೆ ಪ್ರವಾಸೋದ್ಯಮದ ಮೇಲೆ, ಅಂದರೆ ಪ್ರವಾಸೋದ್ಯಮ ನಂಬಿ ಯಾರು ಜೀವನ ಸಾಗಿಸ್ತಾ ಇದ್ದಾರೆ ಅವರಿಗೆ ಕೂಡ ಇದು ಹೊಡೆತ ಕೊಟ್ಟಿರುವಂಥದ್ದು ತೀವ್ರ ಸಮಸ್ಯೆ ಆಗ್ತಾ ಇದೆ. ಎಲ್ಲ ಉದ್ಯಮಕ್ಕೂ ಇದು ಹೊಡೆತ ಕೊಟ್ಟಿರುವಂಥದ್ದು. ಅಂದರೆ ಪ್ರವಾಸಿಗರು ಬಂದರೆ ಸಾಕಷ್ಟು ವ್ಯಾಪಾರ ವಹಿವಾಟು ಹೆಚ್ಚಾಗ್ತದೆ. ಇಲ್ಲಿ ಯಾವುದು ನಡೀತಾ ಇಲ್ಲ. ವಸತಿ ಗೃಹಗಳಿಗೂ ಕೂಡ ಇಲ್ಲಿ ಈಗ ವ್ಯಾಪಾರ, ಅಂದರೆ ಗ್ರಾಹಕರು ಬರ್ತಾ ಇಲ್ಲ, ಪ್ರವಾಸಿಗರು ಬರ್ತಾ ಇಲ್ಲ ಅಂತ ಹೇಳುವಂಥದ್ದು. ಮತ್ತು ಇಲ್ಲಿ ಮಡಿಕೇರಿಯ ಉದ್ಯಮಿ ಮಧು ಅಂತ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಗೊತ್ತಿದೆ ಎಲ್ಲ ವಿಷಯ, ಯಾವ ರೀತಿ ಪ್ರವಾಸಿಗರು ಬರುವಂಥದ್ದು ಕಡಿಮೆ ಆಗ್ತಿದೆ ಅಂತ ಹೇಳುವಂಥದ್ದು. ಸರ್, ನೀವು ನೋಡ್ತಾ ಇದ್ದೀರಿ ಗ್ಯಾಸ್ ಸಮಸ್ಯೆಯಿಂದ ಎಲ್ಲದಕ್ಕೂ ಸಮಸ್ಯೆ ಆಗ್ತಿದೆ ಅಂತ ಹೇಳುವಂಥದ್ದು ಕೇಳಿ ಬರ್ತಾ ಇರುವಂಥದ್ದು. ಯಾವ ರೀತಿ ಆಗ್ತಿದೆ ಅಂತೇಳಿ. ಈಗ ಸರ್, ನೀವು ಇದ್ದೀರಾ ಈಗ ಏನು ಮಡಿಕೇರಿಯ ಮೇನ್ ಸ್ಪಾಟ್ ರಾಜಾ ಸೀಟ್. ಇಲ್ಲಿಗೆ ಮಡಿಕೇರಿಗೆ ಬರೋ 100 ಜನ ಇಲ್ಲಿಗೆ ಬಂದೇ ಹೋಗ್ತಾರೆ. ಇದು ನೋಡಿ, ಈಗ ಮತ್ತೆ ಇಲ್ಲಿಗೆ ಬರೋದು ಸಂಜೆ ಹೊತ್ತಿಗೆ. ಇಷ್ಟೊತ್ತಿಗೆ ನಮಗೆ ತುಂಬ ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಮಂಡೇ ಟ್ಯೂಸ್ಡೇ ಗಂಟ ನಮಗೆ ಕ್ರೌಡ್ ಇದ್ದೇ ಇರ್ತಾರೆ. ಇವಾಗ ನೋಡಿ ನಿಮ್ಗೆ ಕಾಣ್ತಿರೋದು ಏನೂ ಇಲ್ಲ. ಮೇನ್ ಕಾರಣ ಅದೇ, ಜನಗಳು ಹೆದರ್ಬಿಟ್ಟಿದ್ದಾರೆ. ಒಂದು ಎರಡನೇದು ವಾರಿಂದಾಗಿ ನಮಗೆ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಉಂಟು, ಪುಣ್ಯಕ್ಕೆ ತೊಂದರೆ ಇಲ್ಲ. ಗ್ಯಾಸ್ ಅಂತೂ ತುಂಬ ಸಮಸ್ಯೆ. ಗ್ಯಾಸಿಂದಾಗಿ ಈಗ ದೊಡ್ಡ ಸಿಟಿಗಳಲ್ಲೆಲ್ಲ ಗ್ಯಾಸ್ ಇಲ್ಲದೆ ಹೋಟೆಲ್ಗಳೆಲ್ಲ ಬಂದ್ ಆಗ್ಬಿಟ್ಟುಂಟು. ಬಟ್ ನಮ್ಮ ಮಡಿಕೇರಿಗೆ ಆ ಸಮಸ್ಯೆ ಬಂದಿಲ್ಲ. ಬಟ್ ಜನಗಳು ಕೆಲವು ಬಂದಾಗಿದೆ. ಈಗ ನಾನು ಅದು ಹೇಳಲಿಕ್ಕೆ ಕೊಟ್ಟಿದ್ದೀನಿ. ನನ್ನ ಸ್ಟಾಫ್ ಬಂದು ಅರೌಂಡ್ 33 ಮೆಂಬರ್ಸ್ ಇದ್ದಾರೆ. ಅವರಿಗೆ ಒಂದು ಸಪ್ರೇಟ್ ಕಿಚನ್ ಮಾಡಿ ಅಲ್ಲೇ ನಾವು ಊಟ ಅಲ್ಲೇ ಅವರಿಗೆ ಹಾಸ್ಟೆಲ್ ಟೈಪ್ ಮಾಡಿದ್ದೀವಿ. ಹುಡುಗಿರಿಗೆ ಬೇರೆ ಹುಡುಗರಿಗೆ ಬೇರೆ ಸಪ್ರೇಟಾಗಿ ಮಾಡಿದ್ದೀವಿ. ಬಟ್ ಏನಾಗುಂಟದೆ, ಇವತ್ತು ಮೊನ್ನೆನೇ ಪ್ರಾಬ್ಲಮ್ ಶುರುವಾದಲ್ಲಿಂದ ನಂದು ಮ್ಯಾನೇಜರ್ ಹೇಳ್ತಾ ಇದ್ದೀನಿ, ಸರ್ ಗ್ಯಾಸ್ ಖಾಲಿ ಆಗಿದೆ, ಗ್ಯಾಸ್ ಬುಕ್ ಮಾಡಿ ಅಂತ. ಇವತ್ತು ಬೆಳಿಗ್ಗೆ ಗ್ಯಾಸ್ ಆಲ್ಮೋಸ್ಟ್ ಝೀರೋ, ನೋ ಗ್ಯಾಸ್. ನಾವು ಇರೋದು 3ನೇ ಫ್ಲೋರ್ ಬಿಲ್ಡಿಂಗಲ್ಲಿ. ಅಲ್ಲಿ ಸೌದೆ ಅಡುಗೆ ಮಾಡಿ ಉಣಬಡಿಸ್ಲಿಕ್ಕೂ ಆಗೋದಿಲ್ಲ. ಬಟ್ ಹಾಗೆಂತಲೇ ಹುಡುಗರನ್ನ ನಾವು ಹಾಗೆ ಊಟ ಇಲ್ಲದೆ ಇದು ಮಾಡೋಕ್ಕೂ ಆಗೋದಿಲ್ಲ. ಈಗ ಯಾರಲ್ಲಿ ಮನೇಲಿ ಫ್ರೆಂಡ್ಸ್ ಮನೇಲಿ ಅಲ್ಲಿ ಇಲ್ಲಿ ಕೇಳ್ತಾ ಇದ್ದೀವಿ. ಬಟ್ ಯಾರೂ ಸಹ ಈ ಟೈಮಲ್ಲಿ ರಿಸ್ಕ್ ತೊಗೊಂಡು ನಮಗೆ ಅವರ ಮನೇಲಿ ಯೂಸ್ ಮಾಡುವಂಥ ಸೆಕೆಂಡ್ ಥರ್ಡ್ ಸಿಲಿಂಡರ್ ಇದ್ರೂ ಸಹ ಯಾರು ಕೊಡಲಿಕ್ಕೆ ಮುಂದೆ ಬರೋದಿಲ್ಲ. ಇದರಿಂದಾಗಿ ನಾನು ಏನು ಮಾಡೋದು ನನಗೆ ಗೊತ್ತಿಲ್ಲ. ಇವತ್ತೇನೋ ಯಾವುದೋ ಒಂದು ಸಿಲಿಂಡ್ರ್ ಕೊಟ್ಟರು, ನಮಗೆ 30 ಜನಕ್ಕೆ ನಾವು 3 ಹೊತ್ತು ಅವರಿಗೆ ಊಟ ಕೊಡ್ತೀವಿ ನಾವಲ್ಲಿ. ನೀವೇ ಯೋಚನೆ ಮಾಡಿ ಅವರಿಗೆ ನಮಗೆ ಎಷ್ಟು ಗ್ಯಾಸ್ ಬೇಕು ಅಂತ. ಏನು ಮಾಡೋದು ನಮಗೆ ತೋರಿಸ್ತಾ ಇಲ್ಲ. ಹಂಗೆ ಅದನ್ನ ನಂಬಿ ಇದು ಟೂರಿಸ್ಟ್ಗಳು ಏನು ಬರ್ತಿದ್ದಾರೆ, ಅವರು ಸಹ ಹೆದರ್ತಿದ್ದಾರೆ. ಜನಗಳು ಬರ್ತಾ ಇಲ್ಲ, ಮಡಿಕೇರಿಗೆ ಬರ್ತಾ ಇಲ್ಲ. ಈಗ ನಿಮ್ಮ ವ್ಯಾಪಾರ ವಹಿವಾಟಲ್ಲಿ ಯಾವ ರೀತಿ ನಡೀತಾ ಇದೆ? ನೀವು ಟೂರಿಸ್ಟ್ ನಂಬಿಯೇ ಅಲ್ಲಿ ವ್ಯಾಪಾರ ಮಾಡ್ತಿರುವಂಥದ್ದು, ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ? 100% ನಮ್ಮದು ಟೂರಿಸ್ಟ್ ಓರಿಯೆಂಟೆಡ್ ಬಿಸ್ನೆಸ್. ನಂದು ಏನು ಶಾಪ್ ಇರ್ಬೋದು, ಪ್ಲಸ್ ಇದು ಬಿಸ್ನೆಸ್. ಇದು ಲೋಕಲ್ಸ್ ಎಲ್ಲ ಬಂದು ಅವರು ಫ್ರೀ ಹೋಗ್ತಾರೆ. ಟೂರಿಸ್ಟ್ ಬಂದಾಗ ನಮಗೆ ದುಡ್ಡು, ನಾವು ಬಾಡಿ ಕಟ್ಟಬೇಕು ತಿಂಗಳಿಗೆ. ಇಲ್ಲಿ ಏನು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅದಕ್ಕೆ ಬಾಡಿ ಕಟ್ಟಬೇಕು. ಕಳೆದ ತಿಂಗಳು ಒಂದು ಆಲ್ಮೋಸ್ಟ್ ಟೂರಿಸ್ಟ್ ಕಮ್ಮಿ ಇದ್ದರೂ ಇದು ಕೈಯಿಂದ ಸ್ವಲ್ಪ ಹೋಗಿದೆ. ಈ ತಿಂಗಳು ಕಂಪ್ಲೀಟ್ ಮೈನಸ್ ಅಂತ ನನಗೆ ಈಗಲೇ 15 ಡೇಸ್ಗೆ ನನಗೆ ಅನಿಸ್ಬಿಟ್ಟುಂಟು. ಇಲ್ಲ, ಈ ತಿಂಗಳು ಪೂರ್ತಿ ನನ್ನ ಕೈಯಿಂದ ಕೊಡಬೇಕು. ಇದರಿಂದ ತುಂಬ ಅಂದರೆ ತುಂಬಾ ಲಾಸ್. ಈ ತಿಂಗಳು ಏನೂ ಇಲ್ಲ ನಮಗೆ. ಇದು ಲಾಕ್ಡೌನ್ ಟೈಮಲ್ಲಿ ಆದಾಗೆ ಆಗುಂಟು. ನಾನು ಇನ್ಫ್ಯಾಕ್ಟ್ ಹೇಳಲಿಕ್ಕೆ, ಲಾಕ್ಡೌನ್ಲು ಜನ ಒಬ್ಬೊಬ್ಬರು ಬರ್ತಾಯಿದ್ರು. ಈ ಟೈಮ್ ಈಗ ನೋಡಿದರೆ ಲಾಕ್ಡೌನ್ಗಿಂತ ವರ್ಸ್ಟ್ ಅಂತ ನನಗೆ ಅನಿಸ್ತಾ ಉಂಟು. ಅಲ್ಲ, ಇದೇ ರೀತಿ ಮುಂದುವರೆದ್ರೆ ಗ್ಯಾಸ್ ಸಮಸ್ಯೆ ಇನ್ನೊಂದು ವಾರಗಳ ಕಾಲ ಏನಾಗ್ಬೋದು ಅಂತ ಹೇಳುವಂಥದ್ದು. ಏನಂತ ಹೇಳೋದು, ಗ್ಯಾಸ್ ಇಲ್ಲ. ಈಗ ಏನಾಗಿದ್ದೀವಿ ಅಂತ ನಾವು ಮೊಬೈಲ್ ಇಲ್ಲದೆ ಬದುಕಾಗದಂಗೆ ಗ್ಯಾಸ್ ಇಲ್ಲದೆ ಬದುಕಾಗೋದಿಲ್ಲ ಅಂತ ಅನಿಸ್ತಾ ಉಂಟು. ಒಂದೊಂದ್ಸಲಿ ನಾವು ಕೂತ್ಕೊಂಡು ಮಾತಾಡೋತ್ತಿಗೆ ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡ್ತಿದ್ವಿ, ಗ್ಯಾಸು ಈ ಮೊಬೈಲೆಲ್ಲ ಹೋಗಬೇಕು ಅಂತ. ಆ ಪರಿಸ್ಥಿತಿಗೆ ಹೋದ್ವಿ. ಸೌದೆ ಒಲೆ ಮುಂಚೆ ಮನೆಗಳಲ್ಲಿ ನಮ್ಮಲ್ಲಿ ನಾವು ಸೌದೆ, ಇವತ್ತಿಗೂ ನಾವು ಏನು ಬಾತ್ರೂಮ್ ಸೌದೆ ಯೂಸ್ ಮಾಡ್ತೀವಿ. ನಾವು ಅಡ್ಜಸ್ಟ್ ಆಗಿದ್ದೀವಿ. ತುಂಬ ಮಾಡ್ರನ್ ಆದವರು, ಅಪಾರ್ಟ್ಮೆಂಟ್ಸು, ಸರ್ವಿಸ್ ಅಪಾರ್ಟ್ಮೆಂಟ್, ವಿಲ್ಲಾಗಳಿದ್ದವ್ರಿಗೆಲ್ಲ ಇದೆಲ್ಲ ಇನ್ನು ಜೀವಮಾನ ನಾವು ಬ್ಯಾಕ್ ಟು ಹಳೆ ಸ್ಥಿತಿಗೆ ನಾವು ಹೋಗಬೇಕು ಅಂತ ನನಗೆ ಅನಿಸ್ತಾ ಉಂಟು. ನಾವು ಹೋಗಲೇಬೇಕಾಗುತ್ತೆ, ಊಟ ಮಾಡಬೇಕಲ್ಲ. ಊಟ ಮಾಡದೆ ನಾವು ಬದುಕಕ್ಕಂತ ಆಗೋದಿಲ್ಲ. ಸೊ ಗ್ಯಾಸ್ ಇಲ್ಲ ಅಂತ ಸೌದೆ ಒಲೆಗೆ ನಾವು ಅಡಿಕ್ಟ್ ಆಗಲೇಬೇಕು. ಸೋಲಾರ್ ನಂಬಿ ಅಂತೂ ನಾವು ಕೂಡ್ಗಲೇನು ಮಾಡೋಕ್ಕಿಲ್ಲ. ಸೌದೆ ಒಲೆ ಬೇಕೇ ಬೇಕು. ಒಟ್ಟಾರೆ ಈ ಕಮರ್ಷಿಯಲ್ ಗ್ಯಾಸ್ ಬರದೇ ಇರೋದು ಇಷ್ಟಕ್ಕೆಲ್ಲ ಕಾರಣ ಅಂತ ಹೇಳುವಂಥದ್ದು. ಈಗ ಇಲ್ಲಿ ನಮ್ಮ ಪಕ್ಕದಲ್ಲಿ ನೋಡಿ ಸಾಹಸ ಕ್ರೀಡೆ ಇದೆ, ಜಿಪ್ ಲೈನ್ ಎಲ್ಲ ಇದೆ. ಇಲ್ಲಿಗೆ ಪ್ರವಾಸಿಗರೇ ಇಲ್ಲ.
ಪ್ರತಿನಿತ್ಯ ನೂರಾರು ಪ್ರವಾಸಿಗರು ಇಲ್ಲಿ ಹೋಗ್ತಾರೆ. ಇಲ್ಲಿ ಈಗ ಅಲ್ಲೊಂದು ಇಲ್ಲಿಬ್ಬರು ಬಂದು ಹೋಗ್ತಾ ಇದ್ದಾರೆ, ಈಗ ಒಂದು ಇಬ್ಬರು ಬಂದಿದ್ದಾರೆ. ಈ ರೀತಿ ಇದನ್ನೇ ನಂಬಿ ಈಗ ಕೆಲವರು ಇದನ್ನೇ ನಂಬಿಕೆ ಜೀವನ ಸಾಗಿಸಿರುವಂಥದ್ದು. ಈಗ ಅವರು ಮಾತಾಡಿದ್ರು ಮಧು ಅವರು, ಅವರೇ ಇದೆಲ್ಲ ಮಾಡ್ತಿರುವಂಥದ್ದು. ಎಲ್ಲದಕ್ಕೂ ಸಮಸ್ಯೆ ಆಗಿದೆ ಅಂತ ಹೇಳುವಂಥದ್ದು. ಇದೇ ರೀತಿ ಆದರೆ ಮತ್ತೊಂದು ವಾರ ಏನು ಗ್ಯಾಸ್ ಬರದಿದ್ದರೆ ತೀವ್ರ ಸಮಸ್ಯೆ ಆಗುತ್ತೆ. ಎಲ್ಲ ಪ್ರವಾಸೋದ್ಯಮ ಅಂತ ಹೇಳಿದ್ರೆ ಎಲ್ಲದಕ್ಕೂ ಸೇರಿ ಹೊಡೆತ ಬೀಳುವಂಥದ್ದು. ಅಂಗಡಿ ವ್ಯಾಪಾರೋದ್ಯಮ ಇರ್ಬೋದು, ಟೂರಿಸ್ಟ್ ಪ್ಲೇಸ್ ಇರ್ಬೋದು, ಎಲ್ಲೂ ಏನೂ ಆಗ್ತಾ ಇಲ್ಲ. ಆದ್ದರಿಂದ ಆದಷ್ಟು ಬೇಗ ಈ ಗ್ಯಾಸ್ ಸಮಸ್ಯೆ ಪರಿಹಾರ ಆದರೆ ಯಥಾಸ್ಥಿತಿಯಂತೆ ಆಗುತ್ತೆ, ಇಲ್ಲಾಂದರೆ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ. ಕ್ಯಾಮರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಧ್ಯಪ್ರಾಚ್ಯದಲ್ಲಿ ನಡೆದಿರುವಂಥ ಯುದ್ಧ ಕೊಡಗು ಜಿಲ್ಲೆಯ ಪ್ರವಾಸೋದ್ಯಮದ ಮೇಲೂ ಪರಿಣಾಮ ಬೀರುವಂಥದ್ದು. ನಾವು ಈಗ ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜಸಿಟಲ್ಲಿದ್ದೀವಿ. ಇಲ್ಲಿ ಸಾಕಷ್ಟು ಪ್ರವಾಸಿಗರು ಕಿಕ್ಕಿರಿದು ಸೇರ್ತಾರೆ. ಆದರೆ ಇವತ್ತು ನೋಡಿ ಇಲ್ಲಿ ಅಲ್ಲೊಬ್ಬರು ಪ್ರವಾಸಿಗರು ಮಾತ್ರ ಕಾಣ್ತಾ ಇರುವಂಥದ್ದು. ಯಾಕೆಂದರೆ ಇಲ್ಲಿ ಸಂಜೆ ಇರಲಿ ಬೆಳಿಗ್ಗೆ ಇರಲಿ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬಂದು ಇಲ್ಲಿ ಪ್ರಕೃತಿ ಸೌಂದರ್ಯವನ್ನು ವೀಕ್ಷಣೆ ಮಾಡಿ ಹೋಗುವಂಥದ್ದು. ಆದರೆ ಸಾಕಷ್ಟು ಕಡಿಮೆ, ಅಂದರೆ ಕಳೆದ ಒಂದು ವಾರದಿಂದ ಇಳಿಮುಖವಾಗ್ತಾ ಬರ್ತಾ ಇದೆ. ಇತ್ತೀಚೆಗೆ ಪ್ರವಾಸಿಗರು ಬರ್ತಾನೆ ಇಲ್ಲ. ಅಂದರೆ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಗ್ಯಾಸ್ ಸಮಸ್ಯೆ. ಗ್ಯಾಸ್ ಇಲ್ಲ ಅಂತ ಹೇಳಿ ಎಲ್ಲರಿಗೆ ಎಲ್ಲ ಹೋಟೆಲ್ಗಳಲ್ಲಿ ಊಟ ಸಿಗ್ತಾ ಇಲ್ಲ ಸರಿಯಾಗಿ, ಅವರಿಗೆ ಬೇಕಾದಂಥ ತಿಂಡಿ ತಿನಿಸುಗಳು ಸಿಗ್ತಾ ಇಲ್ಲ. ಸಾಕಷ್ಟು ಹೋಟೆಲ್ಗಳು ಈಗಾಗಲೇ ಬಾಗಿಲು ಬಂದಾಗಿದೆ. ಆದ್ದರಿಂದ ಬರುವವರ ಸಂಖ್ಯೆ ಕಡಿಮೆ. ಪ್ರವಾಸಿಗರು ಬರುವವರ ಸಂಖ್ಯೆ ಕಡಿಮೆ ಆಗ್ತಿದ್ದಂಗೆ ಪ್ರವಾಸೋದ್ಯಮದ ಮೇಲೆ, ಅಂದರೆ ಪ್ರವಾಸೋದ್ಯಮ ನಂಬಿ ಯಾರು ಜೀವನ ಸಾಗಿಸ್ತಾ ಇದ್ದಾರೆ ಅವರಿಗೆ ಕೂಡ ಇದು ಹೊಡೆತ ಕೊಟ್ಟಿರುವಂಥದ್ದು. ತೀವ್ರ ಸಮಸ್ಯೆ ಆಗ್ತಾ ಇದೆ. ಎಲ್ಲ ಉದ್ಯಮಕ್ಕೂ ಇದು ಹೊಡೆತ ಕೊಟ್ಟಿರುವಂಥದ್ದು. ಅಂದರೆ ಪ್ರವಾಸಿಗರು ಬಂದರೆ ಸಾಕಷ್ಟು ವ್ಯಾಪಾರ ವಹಿವಾಟು ಹೆಚ್ಚಾಗ್ತದೆ. ಇಲ್ಲಿ ಯಾವುದು ನಡೀತಾ ಇಲ್ಲ. ವಸತಿ ಗೃಹಗಳಿಗೂ ಕೂಡ ಇಲ್ಲಿ ಈಗ ವ್ಯಾಪಾರ, ಅಂದರೆ ಗ್ರಾಹಕರು ಬರ್ತಾ ಇಲ್ಲ, ಪ್ರವಾಸಿಗರು ಬರ್ತಾ ಇಲ್ಲ ಅಂತ ಹೇಳುವಂಥದ್ದು. ಮತ್ತು ಇಲ್ಲಿ ಮಡಿಕೇರಿಯ ಉದ್ಯಮಿ ಮಧು ಅಂತ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಗೊತ್ತಿದೆ ಎಲ್ಲ ವಿಷಯ, ಯಾವ ರೀತಿ ಪ್ರವಾಸಿಗರು ಬರುವಂಥದ್ದು ಕಡಿಮೆ ಆಗ್ತಿದೆ ಅಂತ ಹೇಳುವಂಥದ್ದು. ಸರ್, ನೀವು ನೋಡ್ತಾ ಇದ್ದೀರಿ ಗ್ಯಾಸ್ ಸಮಸ್ಯೆಯಿಂದ ಎಲ್ಲದಕ್ಕೂ ಸಮಸ್ಯೆ ಆಗ್ತಿದೆ ಅಂತ ಹೇಳುವಂಥದ್ದು ಕೇಳಿ ಬರ್ತಾ ಇರುವಂಥದ್ದು. ಯಾವ ರೀತಿ ಆಗ್ತಿದೆ ಅಂತೇಳಿ ಈಗ ಸರ್, ನೀವು ಇದ್ದೀರಾ ಈಗ ಏನು ಮಡಿಕೇರಿಯ ಮೇನ್ ಸ್ಪಾಟ್ ರಾಜಾ ಸೀಟ್. ಇಲ್ಲಿಗೆ ಮಡಿಕೇರಿಗೆ ಬರೋ 100 ಜನ ಇಲ್ಲಿಗೆ ಬಂದೇ ಹೋಗ್ತಾರೆ. ಇದು ನೋಡಿ, ಈಗ ಮತ್ತೆ ಇಲ್ಲಿಗೆ ಬರೋದು ಸಂಜೆ ಹೊತ್ತಿಗೆ. ಇಷ್ಟೊತ್ತಿಗೆ ನಮಗೆ ತುಂಬ ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಮಂಡೇ ಟ್ಯೂಸ್ಡೇ ಗಂಟ ನಮಗೆ ಕ್ರೌಡ್ ಇದ್ದೇ ಇರ್ತಾರೆ. ಇವಾಗ ನೋಡಿ, ನಿಮ್ಗೆ ಕಾಣ್ತಿರೋದು ಏನೂ ಇಲ್ಲ. ಮೇನ್ ಕಾರಣ ಅದೇ, ಜನಗಳು ಹೆದರ್ಬಿಟ್ಟಿದ್ದಾರೆ. ಎರಡನೇದು ವಾರಿಂದಾಗಿ ನಮಗೆ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಉಂಟು, ಪುಣ್ಯಕ್ಕೆ ತೊಂದರೆ ಇಲ್ಲ. ಗ್ಯಾಸ್ ಅಂತೂ ತುಂಬ ಸಮಸ್ಯೆ. ಗ್ಯಾಸಿಂದಾಗಿ ಈಗ ದೊಡ್ಡ ಸಿಟಿಗಳಲ್ಲೆಲ್ಲ ಗ್ಯಾಸ್ ಇಲ್ಲದೆ ಹೋಟೆಲ್ಗಳೆಲ್ಲ ಬಂದ್ ಆಗ್ಬಿಟ್ಟುಂಟು. ಬಟ್ ನಮ್ಮ ಮಡಿಕೇರಿಗೆ ಆ ಸಮಸ್ಯೆ ಬಂದಿಲ್ಲ. ಬಟ್ ಜನಗಳು ಕೆಲವು ಬಂದಾಗಿದೆ. ಈಗ ನಾನು ಅದು ಹೇಳಲಿಕ್ಕೆ ಕೊಟ್ಟಿದ್ದೀನಿ. ನನ್ನ ಸ್ಟಾಫ್ ಬಂದು ಅರೌಂಡ್ 33 ಮೆಂಬರ್ಸ್ ಇದ್ದಾರೆ. ಅವರಿಗೆ ಒಂದು ಸಪ್ರೇಟ್ ಕಿಚನ್ ಮಾಡಿ ಅಲ್ಲೇ ನಾವು ಊಟ ಅಲ್ಲೇ ಅವರಿಗೆ ಹಾಸ್ಟೆಲ್ ಟೈಪ್ ಮಾಡಿದ್ದೀವಿ. ಹುಡುಗಿರಿಗೆ ಬೇರೆ, ಹುಡುಗರಿಗೆ ಬೇರೆ ಸಪ್ರೇಟಾಗಿ ಮಾಡಿದ್ದೀವಿ. ಬಟ್ ಏನಾಗುಂಟಂದರೆ, ಇವತ್ತು ಮೊನ್ನೆನೇ ಪ್ರಾಬ್ಲಮ್ ಶುರುವಾದಲ್ಲಿಂದ ನಂದು ಮ್ಯಾನೇಜರ್ ಹೇಳ್ತಾ ಇದ್ದೀನಿ, ಸರ್ ಗ್ಯಾಸ್ ಖಾಲಿ ಆಗಿದೆ, ಗ್ಯಾಸ್ ಬುಕ್ ಮಾಡಿ ಅಂತ. ಇವತ್ತು ಬೆಳಿಗ್ಗೆ ಗ್ಯಾಸ್ ಆಲ್ಮೋಸ್ಟ್ ಝೀರೋ, ನೋ ಗ್ಯಾಸ್. ನಾವು ಇರೋದು 3ನೇ ಫ್ಲೋರ್ ಬಿಲ್ಡಿಂಗಲ್ಲಿ. ಅಲ್ಲಿ ಸೌದೆ ಅಡುಗೆ ಮಾಡಿ ಉಣಬಡಿಸ್ಲಿಕ್ಕೂ ಆಗೋದಿಲ್ಲ. ಬಟ್ ಹಾಗಿದ್ದಲ್ಲಿ ಹುಡುಗರನ್ನ ನಾವು ಹಾಗೆ ಊಟ ಇಲ್ಲದೆ ಇದು ಮಾಡೋಕ್ಕೂ ಆಗೋದಿಲ್ಲ. ಈಗ ಯಾರಲ್ಲಿ ಮನೇಲಿ ಫ್ರೆಂಡ್ಸ್ ಮನೇಲಿ ಅಲ್ಲಿ ಇಲ್ಲಿ ಕೇಳ್ತಾ ಇದ್ದೀವಿ. ಬಟ್ ಯಾರೂ ಸಹ ಈ ಟೈಮಲ್ಲಿ ರಿಸ್ಕ್ ತೊಗೊಂಡು ನಮಗೆ ಅವರ ಮನೇಲಿ ಯೂಸ್ ಮಾಡುವಂಥ ಸೆಕೆಂಡ್ ಥರ್ಡ್ ಸಿಲಿಂಡರ್ ಇದ್ರೂ ಸಹ ಯಾರು ಕೊಡಲಿಕ್ಕೆ ಮುಂದೆ ಬರೋದಿಲ್ಲ. ಇದರಿಂದಾಗಿ ನಾನು ಏನು ಮಾಡೋದು ನನಗೆ ಗೊತ್ತಿಲ್ಲ. ಇವತ್ತೇನೋ ಯಾವುದೋ ಒಂದು ಸಿಲಿಂಡ್ರ್ ಕೊಟ್ಟರು, ನಮಗೆ 30 ಜನಕ್ಕೆ ನಾವು 3 ಹೊತ್ತು ಅವರಿಗೆ ಊಟ ಕೊಡ್ತೀವಿ ನಾವಲ್ಲಿ. ನೀವೇ ಯೋಚನೆ ಮಾಡಿ ಅವರಿಗೆ ನಮಗೆ ಎಷ್ಟು ಗ್ಯಾಸ್ ಬೇಕು ಅಂತ. ಏನು ಮಾಡೋದು ನಮಗೆ ತೋರಿಸ್ತಾ ಇಲ್ಲ. ಹಂಗೆ ಅದನ್ನ ನಂಬಿ ಇದು ಟೂರಿಸ್ಟ್ಗಳು ಏನು ಬರ್ತಿದ್ದಾರೆ, ಅವರು ಸಹ ಹೆದರ್ತಿದ್ದಾರೆ. ಜನಗಳು ಬರ್ತಾ ಇಲ್ಲ, ಮಡಿಕೇರಿಗೆ ಬರ್ತಾ ಇಲ್ಲ. ಈಗ ನಿಮ್ಮ ವ್ಯಾಪಾರ ವಹಿವಾಟಲ್ಲಿ ಯಾವ ರೀತಿ ನಡೀತಾ ಇದೆ? ನೀವು ಟೂರಿಸ್ಟ್ ನಂಬಿಯೇ ಅಲ್ಲಿ ವ್ಯಾಪಾರ ಮಾಡ್ತಿರುವಂಥದ್ದು, ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ? 100% ನಮ್ಮದು ಟೂರಿಸ್ಟ್ ಓರಿಯೆಂಟೆಡ್ ಬಿಸ್ನೆಸ್. ನಂದು ಏನು ಶಾಪ್ ಇರ್ಬೋದು, ಪ್ಲಸ್ ಇದು ಬಿಸ್ನೆಸ್. ಇದು ಲೋಕಲ್ಸ್ ಎಲ್ಲ ಬಂದು ಅವರು ಫ್ರೀ ಹೋಗ್ತಾರೆ. ಟೂರಿಸ್ಟ್ ಬಂದಾಗ ನಮಗೆ ದುಡ್ಡು, ನಾವು ಬಾಡಿ ಕಟ್ಟಬೇಕು ತಿಂಗಳಿಗೆ. ಇಲ್ಲಿ ಏನು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅದಕ್ಕೆ ಬಾಡಿ ಕಟ್ಟಬೇಕು. ಕಳೆದ ತಿಂಗಳು ಒಂದು ಆಲ್ಮೋಸ್ಟ್ ಟೂರಿಸ್ಟ್ ಕಮ್ಮಿ ಇದ್ದರೂ ಇದು ಕೈಯಿಂದ ಸ್ವಲ್ಪ ಹೋಗಿದೆ. ಈ ತಿಂಗಳು ಕಂಪ್ಲೀಟ್ ಮೈನಸ್ ಅಂತ ನನಗೆ ಈಗಲೇ 15 ಡೇಸ್ಗೆ ನನಗೆ ಅನಿಸ್ಬಿಟ್ಟುಂಟು. ಇಲ್ಲ, ಈ ತಿಂಗಳು ಪೂರ್ತಿ ನನ್ನ ಕೈಯಿಂದ ಕೊಡಬೇಕು. ಇದರಿಂದ ತುಂಬ ಅಂದರೆ ತುಂಬಾ ಲಾಸ್. ಈ ತಿಂಗಳು ಏನೂ ಇಲ್ಲ ನಮಗೆ. ಇದು ಲಾಕ್ಡೌನ್ ಟೈಮಲ್ಲಿ ಆದಾಗೆ ಆಗುಂಟು. ನಾನು ಇನ್ಫ್ಯಾಕ್ಟ್ ಹೇಳಲಿಕ್ಕೆ, ಲಾಕ್ಡೌನ್ಲು ಜನ ಒಬ್ಬೊಬ್ಬರು ಬರ್ತಾಯಿದ್ರು. ಈ ಟೈಮ್ ಈಗ ನೋಡಿದರೆ ಲಾಕ್ಡೌನ್ಗಿಂತ ವರ್ಸ್ಟ್ ಅಂತ ನನಗೆ ಅನಿಸ್ತಾ ಉಂಟು. ಅಲ್ಲ, ಇದೇ ರೀತಿ ಮುಂದುವರೆದ್ರೆ ಗ್ಯಾಸ್ ಸಮಸ್ಯೆ ಇನ್ನೊಂದು ವಾರಗಳ ಕಾಲ ಏನಾಗ್ಬೋದು ಅಂತ ಹೇಳುವಂಥದ್ದು. ಏನಂತ ಹೇಳೋದು, ಗ್ಯಾಸ್ ಇಲ್ಲ. ಈಗ ಏನಾಗಿದ್ದೀವಿ ಅಂತ ನಾವು ಮೊಬೈಲ್ ಇಲ್ಲದೆ ಬದುಕಾಗದಂಗೆ ಗ್ಯಾಸ್ ಇಲ್ಲದೆ ಬದುಕಾಗೋದಿಲ್ಲ ಅಂತ ಅನಿಸ್ತಾ ಉಂಟು. ಒಂದೊಂದ್ಸಲಿ ನಾವು ಕೂತ್ಕೊಂಡು ಮಾತಾಡೋತ್ತಿಗೆ ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡ್ತಿದ್ವಿ, ಗ್ಯಾಸು ಈ ಮೊಬೈಲೆಲ್ಲ ಹೋಗಬೇಕು ಅಂತ. ಆ ಪರಿಸ್ಥಿತಿಗೆ ಹೋದ್ವಿ. ಸೌದೆ ಒಲೆ ಮುಂಚೆ ಮನೆಗಳಲ್ಲಿ, ನಮ್ಮಲ್ಲಿ ನಾವು ಸೌದೆ, ಇವತ್ತಿಗೂ ನಾವು ಏನು ಬಾತ್ರೂಮ್ ಸೌದೆ ಯೂಸ್ ಮಾಡ್ತೀವಿ. ನಾವು ಅಡ್ಜಸ್ಟ್ ಆಗಿದ್ದೀವಿ. ತುಂಬ ಮಾಡ್ರನ್ ಆದವರು, ಅಪಾರ್ಟ್ಮೆಂಟ್ಸು, ಸರ್ವಿಸ್ ಅಪಾರ್ಟ್ಮೆಂಟ್, ವಿಲ್ಲಾಗಳಿದ್ದವ್ರಿಗೆಲ್ಲ ಇದೆಲ್ಲ ಇನ್ನು ಜೀವಮಾನ ನಾವು ಬ್ಯಾಕ್ ಟು ಹಳೆ ಸ್ಥಿತಿಗೆ ನಾವು ಹೋಗಬೇಕು ಅಂತ ನನಗೆ ಅನಿಸ್ತಾ ಉಂಟು. ನಾವು ಹೋಗಲೇಬೇಕಾಗುತ್ತೆ, ಊಟ ಮಾಡಬೇಕಲ್ಲ. ಊಟ ಮಾಡದೆ ನಾವು ಬದುಕಕ್ಕಂತ ಆಗೋದಿಲ್ಲ. ಸೊ ಗ್ಯಾಸ್ ಇಲ್ಲ ಅಂತ ಸೌದೆ ಒಲೆಗೆ ನಾವು ಅಡಿಕ್ಟ್ ಆಗಲೇಬೇಕು. ಸೋಲಾರ್ ನಂಬಿ ಅಂತೂ ನಾವು ಕೂಡ್ಗಲೇನು ಮಾಡೋಕ್ಕಿಲ್ಲ. ಸೌದೆ ಒಲೆ ಬೇಕೇ ಬೇಕು.
ಒಟ್ಟಾರೆ ಈ ಕಮರ್ಷಿಯಲ್ ಗ್ಯಾಸ್ ಬರದೇ ಇರೋದು ಇದು ಇಷ್ಟಕ್ಕೆಲ್ಲ ಕಾರಣ ಅಂತ ಹೇಳುವಂಥದ್ದು. ಈಗ ಇಲ್ಲಿ ನಮ್ಮ ಪಕ್ಕದಲ್ಲಿ ನೋಡಿ ಸಾಹಸ ಕ್ರೀಡೆ ಇದೆ, ಜಿಪ್ ಲೈನ್ ಎಲ್ಲ ಇದೆ, ಇಲ್ಲಿಗೆ ಪ್ರವಾಸಿಗರೇ ಇಲ್ಲ. ಪ್ರತಿನಿತ್ಯ ನೂರಾರು ಪ್ರವಾಸಿಗರು ಇಲ್ಲಿ ಹೋಗ್ತಾರೆ. ಈಗ ಅಲ್ಲೊಂದು ಇಲ್ಲಿಬ್ಬರು ಬಂದು ಹೋಗ್ತಾ ಇದ್ದಾರೆ, ಈಗ ಒಂದು ಇಬ್ಬರು ಬಂದಿದ್ದಾರೆ. ಈ ರೀತಿ ಇದನ್ನೇ ನಂಬಿ ಈಗ ಕೆಲವರು ಇದನ್ನೇ ನಂಬಿಕೆ ಜೀವನ ಸಾಗಿಸಿರುವಂಥದ್ದು. ಈಗ ಅವರು ಮಾತಾಡಿದ್ರು ಮಧು ಅವರು, ಅವರೇ ಇದೆಲ್ಲ ಮಾಡ್ತಿರುವಂಥದ್ದು. ಎಲ್ಲದಕ್ಕೂ ಸಮಸ್ಯೆ ಆಗಿದೆ ಅಂತ ಹೇಳುವಂಥದ್ದು. ಇದೇ ರೀತಿ ಆದರೆ ಮತ್ತೊಂದು ವಾರ ಏನು ಗ್ಯಾಸ್ ಬರದಿದ್ದರೆ ತೀವ್ರ ಸಮಸ್ಯೆ ಆಗುತ್ತೆ. ಎಲ್ಲ ಪ್ರವಾಸೋದ್ಯಮ ಅಂತ ಹೇಳಿದ್ರೆ ಎಲ್ಲದಕ್ಕೂ ಸೇರಿ ಹೊಡೆತ ಬೀಳುವಂಥದ್ದು. ಅಂಗಡಿ ವ್ಯಾಪಾರೋದ್ಯಮ ಇರ್ಬೋದು, ಟೂರಿಸ್ಟ್ ಪ್ಲೇಸ್ ಇರ್ಬೋದು, ಎಲ್ಲೂ ಏನೂ ಆಗ್ತಾ ಇಲ್ಲ. ಆದ್ದರಿಂದ ಆದಷ್ಟು ಬೇಗ ಈ ಗ್ಯಾಸ್ ಸಮಸ್ಯೆ ಪರಿಹಾರ ಆದರೆ ಯಥಾಸ್ಥಿತಿಯಂತೆ ಆಗುತ್ತೆ, ಇಲ್ಲಾಂದರೆ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.